Dear student, next we are concentrate on a party system in India. ಭಾರತದಲ್ಲಿ ಪಕ್ಷ ಪದ್ಧತಿ ಹೇಗೆ ಇದೆ? ಭಾರತದಲ್ಲಿ ಪಕ್ಷಗಳ ವ್ಯವಸ್ಥೆ, ರಾಷ್ಟ್ರೀಯ ಪಕ್ಷ ಇರಬಹುದು ಅಥವಾ ನಮ್ಮ ಪ್ರಾದೇಶಿಕ ಪಕ್ಷಗಳಿರ್ಬೋದು, ಅದು ಹೇಗೆ ಇದೆ, ಅದರ ವ್ಯವಸ್ಥೆಗಳು ಹೇಗೆ ಇದೆ ಅನ್ನೋದು. ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಡೆಮೋಕ್ರೆಟಿಕ್ ಕಂಟ್ರಿ ಇನ್ ದ ವರ್ಲ್ಡ್. ಇಡೀ ಜಗತ್ತಿನಲ್ಲಿ ಭಾರತದಷ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವ ಅತಿ ದೊಡ್ಡ ರಾಷ್ಟ್ರ ಇನ್ನೊಂದು ಇಲ್ಲ. They create the political awareness among the voters in the time of election. ಎಲೆಕ್ಷನ್ ಬಗ್ಗೆ ಪೂರ್ತಿಯಾದಂತಹ ನಾಲೆಜ್ ಅಥವಾ ಏನು ಅದರ ಬಗ್ಗೆ ಗಮನವನ್ನ ಹೆಚ್ಚಾಗಿ ಭಾರತದಲ್ಲಿ ಹರಿಸ್ತೇವೆ ನಾವು. Political parties. Political party is a group of organized people for a common purpose. Of attaining political power through democratic methods. Political party. What is a political party? Political party is a group of organized people for a common purpose of attaining political power through democratic methods. ಇದು ಡೆಮೋಕ್ರೆಟಿಕ್ ಮೆಥಡ್ ಅಂದ್ರೆ ಇಡೀ ಭಾರತ ವ್ಯವಸ್ಥೆಯಲ್ಲಿ ಜನರು ಗ್ರೂಪ್ ಆಫ್ ಪೀಪಲ್, ಆರ್ಗನೈಸ್ಡ್ ಒಂದು ಗುಂಪಿನ ಜನರು, ಸಂಘಟಿತವಾಗುವುದು. ಯಾಕೆಂತ ಹೇಳಿದ್ರೆ ಒಂದು ಕಾಮನ್ ಪರ್ಪಸ್, ಸಾಮಾನ್ಯವಾದ ಉದ್ದೇಶಕ್ಕೋಸ್ಕರ ಭಾರತದ ಜನರು ಒಂದು ಸಂಘಟಿತವಾದ ಗುಂಪನ್ನು ರಚಿಸಿ ಅದರಲ್ಲಿ ಅವರು ಭಾಗವಹಿಸಿ ರಾಜಕೀಯ ಅಧಿಕಾರವನ್ನ ಪಡೆಯಲು ಪ್ರಯತ್ನವನ್ನ ಪಡುತ್ತಾರೆ. ಅದು ಕೂಡ ಥ್ರೂ ದ ಡೆಮೋಕ್ರೆಟಿಕ್ ಮೆಥಡ್ಸ್, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲಕ ಜನರು ತಮ್ಮದೇ ಆದ ಉದ್ದೇಶಗಳಿಗೋಸ್ಕರ ರಾಜಕೀಯವಾಗಿ ಸಂಘಟನೆಗೊಳ್ಳುವುದನ್ನ ಮತ್ತು ರಾಜಕೀಯವಾಗಿ ಅಧಿಕಾರವನ್ನ ಪಡೆದುಕೊಳ್ಳುವುದನ್ನೇ ನಾವು ರಾಜಕೀಯ ಪಕ್ಷಗಳು ಎಂಬುದಾಗಿ ಕರೀತೇವೆ. Next, the prevalence party system is in India is classified in the world is classified into three. ಸಿಂಗಲ್ ಪಾರ್ಟಿ ಸಿಸ್ಟಮ್, ಒಂದೇ ರಾಜಕೀಯ ಪಕ್ಷ ಅಸ್ತಿತ್ವದಲ್ಲಿ ಇರುವುದು. ಅಂದ್ರೆ ಕೆಲವು ರಾಷ್ಟ್ರಗಳಲ್ಲಿ ಒಂದೇ ರಾಜಕೀಯ ಪಕ್ಷ ಅಸ್ತಿತ್ವದಲ್ಲಿ ಇರ್ತದೆ. ಇಸ್ ಎಕ್ಸಾಂಪಲ್ ಚೈನಾ, ಅಲ್ಲಿ ಒಂದೇ ರಾಜಕೀಯ ಪಕ್ಷ ಇರೋದು ದ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾದಲ್ಲಿ ಒಂದೇ ರಾಜಕೀಯ ಪಕ್ಷ ಅಸ್ತಿತ್ವದಲ್ಲಿದೆ. ಇನ್ನು ಬೈ ಪಾರ್ಟಿ ಸಿಸ್ಟಮ್ ಅಂತ ಹೇಳಿದ್ರೆ ಎರಡು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿರೋದು. ಅಮೆರಿಕ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಬೈ ಪಾರ್ಟಿ ಪೊಲಿಟಿಕಲ್ ಸಿಸ್ಟಮ್. ಎರಡು ರಾಜಕೀಯ ಪಕ್ಷಗಳು ಮಾತ್ರ ಅಧಿಕಾರದಲ್ಲಿ ಇರುವಂತದ್ದು. ದೆನ್ ಇನ್ ಮಲ್ಟಿ ಪಾರ್ಟಿ ಸಿಸ್ಟಮ್, ಬಹು ಪಕ್ಷ ಪದ್ಧತಿ. ಇಂಡಿಯಾ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಮಲ್ಟಿ ಪಾರ್ಟಿ ಸಿಸ್ಟಮ್, ಬಹು ಪಕ್ಷ ಪದ್ಧತಿ. ಇಲ್ಲಿ ಭಾರತದಲ್ಲಿ ಬೇಕಾದಷ್ಟು ರಾಷ್ಟ್ರೀಯ ಪಕ್ಷ, ಪ್ರಾದೇಶಿಕ ಪಕ್ಷಗಳು, ಇಂಡಿಪೆಂಡೆಂಟ್ ಆದ ಪಕ್ಷಗಳು ತುಂಬಾ ಇದೆ. ಹಾಗಾಗಿ ಇಲ್ಲಿಯ ಒಂದು ವ್ಯವಸ್ಥೆಯನ್ನ ನಾವು ಮಲ್ಟಿ ಪಾರ್ಟಿ ಪೊಲಿಟಿಕಲ್ ಸಿಸ್ಟಮ್ ಅಂತ ಕರೀತೇವೆ. ದೆನ್ ನೇಚರ್ ಆಫ್ ದ ಇಂಡಿಯನ್ ಪೊಲಿಟಿಕಲ್ ಪಾರ್ಟಿ ಸಿಸ್ಟಮ್. The nature of Indian party system can be traced back from the Indian national movement. Indian national movement in the year 1885. In the year 1885, A.O. Hume he established the Indian National Congress. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ A.O. Hume ಅವರು 1885ರಲ್ಲಿ ಸ್ಥಾಪಿಸ್ತಾರೆ. ಈ ಬೆಳವಣಿಗೆಯು ಭಾರತದಲ್ಲಿ ಒಂದು ರಾಜಕೀಯ ಪಕ್ಷದ ಅಸ್ತಿತ್ವಕ್ಕೆ ಕಾರಣ ಆಗ್ತದೆ. ಮೊದಲು ಅದು ರಾಜಕೀಯ ಪಕ್ಷ ಆಗಿರ್ಲಿಲ್ಲ. ಏನಂದ್ರೆ ಎಲ್ಲರೂ ಬ್ರಿಟಿಷರನ್ನ ಈ ಭಾರತದಿಂದ ಹೋಗಲಾಡಿಸಲು ಮಾಡಿಕೊಂಡಂತಹ ಒಂದು ಸಂಘಟನೆ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಅದು ರಾಜಕೀಯ ಪಕ್ಷ ಆಗಿರ್ಲಿಲ್ಲ. ಯಾವಾಗ ಭಾರತ ಸ್ವತಂತ್ರಗೊಂಡಿತೋ ಅಲ್ಲಿಂದ 1947ರಿಂದ ಈ ವ್ಯವಸ್ಥೆಯು ಅಥವಾ ಈ ಸಂಘಟನೆಯು ರಾಜಕೀಯ ಪಕ್ಷವಾಗಿ ಬದಲಾವಣೆಗೊಳ್ಳುತ್ತದೆ. ಆಫ್ಟರ್ ದಟ್ ವೇರಿಯಸ್ ಪೊಲಿಟಿಕಲ್ ಪಾರ್ಟೀಸ್ ಕೇಮ್ ಇಂಟು ಎಕ್ಸಿಸ್ಟೆನ್ಸ್. ಆ ನಂತರ ಬೇರೆ ಬೇರೆ ರಾಷ್ಟ್ರೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆದವು. ಜನಸಂಘ ಅಂತ ಈಗ ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ ಮೊದಲದು ಜನಸಂಘ ಆಗಿತ್ತು. ಆನಂತರ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ,
ಅದರಲ್ಲಿ ಎರಡಿದೆ, CPI ಮತ್ತೆ CPIM ಅಂತ ಎರಡು ಏನು ಡಿಫರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಅದು. ಅಲ್ಲಿ ಅಂದ್ರೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬರಲಿಕ್ಕೆ ಆರಂಭ ಆಗ್ತದೆ. ಇಸ್ ಡ್ಯೂ ಐಡಿಯಾಲಜಿಕಲ್ ಡಿಫರೆನ್ಸ್ ನಿಂದಾಗಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿರ್ತದೆ. ಐಡಿಯಾಲಜಿಕಲ್ ಅಂತ ಹೇಳಿದ್ರೆ ಈಗ ಕಾಂಗ್ರೆಸ್ ಅದರ ಐಡಿಯಾಲಜಿ ಅಂತ ಏನು ಹೇಳಿದ್ರೆ ಅದು ಸೆಕ್ಯುಲರಿಸಂ, ಅದು ಸೆಕ್ಯುಲರ್ ಜಾತೀಯತೀತ ಅನ್ನೋದು. ನೆಕ್ಸ್ಟ್ ಬಿಜೆಪಿ ಅದರದ್ದೇನಂದ್ರೆ ನ್ಯಾಷನಲಿಸ್ಟ್, ರಾಷ್ಟ್ರೀಯವಾದ ಅಂತ ನಾವು ಅದನ್ನ ಕರಿಬಹುದು. ಕಮ್ಯುನಿಸ್ಟ್ ಅದರದ್ದಾದ್ರೆ ಸೋಷಿಯಲಿಸಂ ಅಂತ ಹೇಳ್ಬಹುದು, ಸಮಾಜವಾದ. ಅಂದ್ರೆ ಬೇರೆ ಬೇರೆ ಐಡಿಯಾಲಜೀಸ್, ಬೇರೆ ಬೇರೆ ಉದ್ದೇಶಗಳನ್ನ ಇಟ್ಟುಕೊಂಡು, ಬೇರೆ ಬೇರೆ ಸಿದ್ಧಾಂತಗಳನ್ನ ಇಟ್ಟುಕೊಂಡು ಆಯಾಯ ಪಕ್ಷಗಳು ಅಸ್ತಿತ್ವಕ್ಕೆ ಬಂದವು. ಹಿಂದ್ ಮಹಾಸಭಾ ಅಂತ ಇತ್ತು. ನೆಕ್ಸ್ಟ್ ಮುಸ್ಲಿಂ ಲೀಗ್ 1906 ಅಲ್ಲಿ ಮುಸ್ಲಿಂ ಲೀಗ್ ಎಸ್ಟಾಬ್ಲಿಷ್ ಆಗ್ತದೆ. ದೆನ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ನಾನು ಹೇಳಿದಾಗ್ಲೇ. ಫಾರ್ವರ್ಡ್ ಬ್ಲಾಕ್ ಅಂತ ಒಂದಿದೆ. ಫಾರ್ವರ್ಡ್ ಬ್ಲಾಕ್ ಅದನ್ನ ಸುಭಾಷ್ ಚಂದ್ರ ಬೋಸ್ ಅವರು ಏನು ಡೆವಲಪ್ ಮಾಡಿರುವಂತ ಒಂದು ರಾಜಕೀಯ ಪಕ್ಷ, ಅದು ಫಾರ್ವರ್ಡ್ ಬ್ಲಾಕ್. ನೆಕ್ಸ್ಟ್ ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಅಂತ ಇದೆ, ಪ್ರಜಾ ಸೋಷಲಿಸ್ಟ್ ಪಾರ್ಟಿ. ಆಲ್ ದೀಸ್ ಆರ್ ಎಸ್ಟಾಬ್ಲಿಷ್ಡ್ ಇನ್ ದ ಡ್ಯೂರಿಂಗ್ ದ ಟೈಮ್ ಆಫ್ after the independence of India. Next, it is what is the nature of some points are given to the nature. ನೇಚರ್ ಗೆ ಕೆಲವು ಸ್ವರೂಪ ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಕೆಲವು ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಇಟ್ ಇಸ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಗ್ರೋತ್. ಫಸ್ಟ್ ಒನ್ ಈಸ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಗ್ರೋತ್. ಭಾರತದ ಸಂವಿಧಾನದಲ್ಲಿ ಇದರ ಮೆನ್ಷನ್ ಇಲ್ಲ. ಭಾರತದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳ ಬಗ್ಗೆ ಮೆನ್ಷನೇ ಇಲ್ಲ. ನಾವು ರಾಜಕೀಯ ಪಕ್ಷಗಳನ್ನ ನಾವು ಬೆಳೆಸಬೇಕು ಅಥವಾ ಭಾರತದಲ್ಲಿ ರಾಜಕೀಯ ಪಕ್ಷಗಳನ್ನ ಕಟ್ಟಬೇಕು ಅನ್ನೋದಕ್ಕೆ ಯಾವ ಉದಾಹರಣೆಗಳು ನಿಮಗೆ ಸಂವಿಧಾನದಲ್ಲಿ ಸಿಗುವುದಿಲ್ಲ. ಇಟ್ ಈಸ್ ದ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಗ್ರೋತ್. ಕಾನ್ಸ್ಟಿಟ್ಯೂಷನ್ ಅಲ್ಲದೆ ಇರುವಂತಹ ಒಂದು ಬೆಳವಣಿಗೆ. ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಮೆನ್ಷನ್ ಮಾಡಿದರೆ ಏನಂತ ಹೇಳಿದ್ರೆ, ಯೂನಿಯನ್ಗಳನ್ನ ಕಟ್ಟಿಕೊಳ್ಳಬಹುದು. ನೀವು ನಿಮ್ಮ ಉದ್ದೇಶಗಳಿಗೋಸ್ಕರ ಯೂನಿಯನ್ಗಳನ್ನ ಕಟ್ಟಿಕೊಳ್ಳಬಹುದು ಅಂತ ಇದೆ. ಬಟ್ ಇಟ್ ಈಸ್ ಅ ಕಮ್ ಅಂಡರ್ ದ ಯೂನಿಯನ್. ಅಂದ್ರೆ ನಾವು ಆರ್ಗನೈಸೇಷನ್ ಕಟ್ಟಿಕೊಳ್ಳುವುದಲ್ವಾ. ರಾಷ್ಟ್ರೀಯ ಪಕ್ಷಗಳು ಅಂತ ಹೇಳಿದ್ರೆ ಒಂದು ಆರ್ಗನೈಸೇಷನ್ ಗಳನ್ನ ಕಟ್ಟಿಕೊಳ್ಳುವುದು. ಆ ಬೇಸಿಸ್ ಮೇಲೆ ಇದು ಡೆವಲಪ್ ಹೊಂದಿರುವಂತ ರಾಷ್ಟ್ರಗಳು. ಕಾನ್ಸ್ಟಿಟ್ಯೂಷನ್ ಆಲ್ ದ ಸಿಟಿಸನ್ಸ್ ಹ್ಯಾವ್ ದ ಅಂಡರ್ ದ ಆರ್ಟಿಕಲ್ 19 ಆಫ್ ಇಂಡಿಯಾ Constitution, all the citizens can have freedom to form the association or union. ನಾನು ಹೇಳಿದಾಗಲೇ ಯಾವುದೇ ಒಂದು ಸಂಘಟನೆ, ಅಸೋಸಿಯೇಷನ್, ಸಂಘ ಸಂಸ್ಥೆಗಳು ಅಥವಾ ಯೂನಿಯನ್ಗಳನ್ನ ನೀವು ಕಟ್ಟಿಕೊಳ್ಳಬಹುದು ಅಂತ ಇದೆ. ಅದು ಆರ್ಟಿಕಲ್ 19 ಅಲ್ಲಿ. ಅದರ ಬೇಸಿಸ್ ಮೇಲೆ ಈ ಎಲ್ಲ ಆರ್ಗನೈಸೇಷನ್ಗಳನ್ನ ಕಟ್ಟಲಾಗಿದೆ. ಹೊರತುಪಡಿಸಿ ರಾಷ್ಟ್ರೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಅಥವಾ ಪಕ್ಷಗಳು, ಪೊಲಿಟಿಕಲ್ ಪಾರ್ಟೀಸ್, ರಾಜಕೀಯ ಪಕ್ಷಗಳು ಅಂತ ಎಲ್ಲೂ ಮೆನ್ಷನ್ ಆಗಲಿಲ್ಲ. ನೆಕ್ಸ್ಟ್, ದ ಪ್ರೆವೆಲೆನ್ಸ್ ಆಫ್ ದ ಮಲ್ಟಿ-ಪಾರ್ಟಿ ಸಿಸ್ಟಮ್. ಇಂಡಿಯಾ ಸಪೋರ್ಟೆಡ್ ದ ಮಲ್ಟಿ-ಪಾರ್ಟಿ ಸಿಸ್ಟಮ್. ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಬೇರೆ ಬೇರೆ ಜನರು ಬೇರೆ ಬೇರೆ ರಾಜಕೀಯ ಪಕ್ಷಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಡೈವರ್ಜೆಂಟ್ ಕಂಟ್ರಿ, ಅದು ಧರ್ಮದ ಆಧಾರದ ಮೇಲೆ ಕೆಲವರು ರಾಜಕೀಯ ಪಕ್ಷ ಸ್ಥಾಪಿಸಿದ್ರೆ, ಕೆಲವರು ಭಾಷೆಯ ಆಧಾರದ ಮೇಲೆ ಸ್ಥಾಪಿಸಿದ್ರು, ಕೆಲವರು ತಮ್ಮ ಸಂಸ್ಕೃತಿಯ ಆಧಾರದ ಮೇಲೆ ಸ್ಥಾಪಿಸಿದ್ರು, ಕೆಲವರು ಟ್ರೆಡಿಷನ್ಸ್, ಅವರ ಏನು ಪರಂಪರೆ ಅದನ್ನ ಉಳಿಸಿಕೊಳ್ಳಿಕ್ಕೋಸ್ಕರ ಕೆಲವರು ರಾಜಕೀಯ ಪಕ್ಷಗಳನ್ನ ಸ್ಥಾಪಿಸಿದ್ರು, ಅಥವಾ ಟ್ರೈಬ್ಸ್, ಬುಡಕಟ್ಟು ಜನಾಂಗ ಅಂತ ನಾವು ಕರಿತೇವೆ, ಅದನ್ನು ಉಳಿಸ್ಲಿಕ್ಕೋಸ್ಕರ ಕೆಲವರು ರಾಜಕೀಯ ಪಕ್ಷಗಳನ್ನ ಕಟ್ಟಿದ್ರು. ಅಂದ್ರೆ ಉದ್ದೇಶಗಳು ಬೇರೆ ಬೇರೆ ಆಗಿದ್ರೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಎಮರ್ಜ್ ಆಗ್ತಾ ಹೋದವು. ಎಲ್ಲಾ ಉದ್ದೇಶಗಳು ಒಂದೇ ತರ ಇಲ್ಲ. ಅವರವರ ರಾಜಕೀಯ ಪಕ್ಷಕ್ಕೆ ಅವರವರದೇ ಆದಂತಹ ಉದ್ದೇಶಗಳನ್ನ ಇಟ್ಟುಕೊಂಡು ಅವರ ರಾಜಕೀಯ ಪಕ್ಷಗಳನ್ನ ಭಾರತದಲ್ಲಿ ಬೆಳವಣಿಗೆ ಮಾಡಿದ್ರು. ನೆಕ್ಸ್ಟ್, ದ ಸ್ಪ್ಲಿಟ್ ಅಂಡ್ ಮರ್ಜರ್. ಭಾರತದ ರಾಜಕೀಯ ಪಕ್ಷಗಳನ್ನ ನೀವು ಗಮನಿಸಿರ್ಬೋದು. ಒಂದು ಸಲ ಒಂದು ರಾಜಕೀಯ ಪಕ್ಷ ಇರ್ತದೆ, ಅದು ಎರಡು ಸ್ಪ್ಲಿಟ್ ಆಗ್ತದೆ, ಡಿವೈಡ್ ಆಗ್ತದೆ. ಕೆಲವೊಂದ್ಸಲ ಅದೇ ರಾಜಕೀಯ ಪಕ್ಷ ಇನ್ನೊಂದು ಪಕ್ಷದ ಜೊತೆ ಮರ್ಜ್ ಆಗ್ತದೆ. ಸ್ಪ್ಲಿಟ್ ಅಂಡ್ ಮರ್ಜರ್ ಇಟ್ ಇಸ್ ಕಾಮನ್ ಇನ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್. ಒಂದ್ಸಲ ಡಿವೈಡ್ ಆಗೋದು ಅಥವಾ ಇನ್ನೊಂದ್ಸಲ ಅದನ್ನ ಮರ್ಜ್ ಮಾಡೋದು, ಇದು
ಕಾಮನ್ ಸಿಚುವೇಶನ್, ಸಾಮಾನ್ಯ ಸಂಗತಿಯಾಗಿ ಭಾರತದಲ್ಲಿ ಇರುವಂತದ್ದು. ದ ಫಿನಾಮಿನನ್ ಇಸ್ ಅ ಸ್ಪ್ಲಿಟ್ ಲೈಕ್ ಐಡಿಯಾಲಜಿಕಲ್ ಡಿಫರೆನ್ಸಸ್. ಕೆಲವೊಂದ್ಸಲ ಐಡಿಯಾಲಜಿಕಲ್, ಅವರಿಗೆ ಸಿದ್ಧಾಂತಗಳ ಆಧಾರದ ಮೇಲೆ ಡಿವೈಡ್ ಆಗ್ತದೆ. ಕೆಲವೊಂದ್ಸಲ ಅದನ್ನ ನೀವು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ನೋಡ್ಬೋದು. ಮೊದಲು CPI ಅನ್ನೋದು ಒಂದೇ ಇತ್ತು. ಸಮಾಜವಾದದ ಆಧಾರದ ಮೇಲೆ ಅಥವಾ ಸಮಾಜವಾದವನ್ನ ತಿಳ್ಕೊಳ್ಳುವುದರ ಆಧಾರದ ಮೇಲೆ ಎರಡು ಭಾಗವಾಗಿದ್ದದು. CPI ಅಂತ ಇತ್ತು ಮೊದಲು, ನೆಕ್ಸ್ಟ್ CPIM ಅಂತ ಬರ್ತದೆ. ಎರಡು CPI ಮತ್ತೆ CPIM, ಅದು ಎರಡು ಐಡಿಯಾಲಜಿಕಲ್ ಡಿಫರೆನ್ಸಸ್, ಸಿದ್ಧಾಂತಗಳ ಆಧಾರದ ಮೇಲೆ ಡಿವೈಡ್ ಆದಂತಹ ರಾಜಕೀಯ ಪಕ್ಷಗಳು. ಕೆಲವೊಂದ್ಸಲ ಈಗೋ ಹರ್ಟ್ ಆಗ್ತದೆ, ಅಹಂಕಾರದಿಂದ ಹೋಗ್ತಾರೆ ಕೆಲವರು, ಆಗ ಅದು ಕೂಡ ಎರಡು ಡಿವೈಡ್ ಆಗುವ ಸಾಧ್ಯತೆಗಳು ಇರ್ತದೆ. ರಾಜಕೀಯ ಪಕ್ಷಗಳು ಡಿವೈಡ್ ಆಗ್ತದೆ. ನೆಕ್ಸ್ಟ್ ಪವರ್ ಹಂಗರ್, ಇದು ಕಾಮನ್ ಸಿಚುವೇಶನ್ ಇಂಡಿಯಾದಲ್ಲಿ. ನಿಮ್ಗೆ ಅಧಿಕಾರ ಸಿಕ್ಲಿಲ್ಲ ಅಂತ ಇದ್ದಾಗ ಇನ್ನೊಂದು ಯಾರಿಗೆ ಅಧಿಕಾರ ಸಿಕ್ಕಿರ್ತದೆ ಅವರ ಜೊತೆ ಹೋಗುದು ಕಾಮನ್ ಸಿಚುವೇಶನ್. ಇದು ನೀವು ಇಂಡಿಯಾದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳನ್ನ ನೀವು ನೋಡಿರ್ತೀರಿ. ಇದರಲ್ಲಿ ಯಾರಿಗೆ ಅಧಿಕಾರ ಸಿಗುವುದಿಲ್ಲವೋ ಆಗ ಆ ಅಧಿಕಾರ ಸಿಗದೇ ಇದ್ದಾಗ ಆ ರಾಜಕೀಯ ಪಕ್ಷಗಳು ಇನ್ನೊಂದು ಅಧಿಕಾರ ಸಿಕ್ಕಂತ ರಾಜಕೀಯ ಪಕ್ಷಗಳ ಜೊತೆ ಹೋಗಿರ್ತವೆ. ದಿಸ್ ಈಸ್ ಅ ಸಿಚುವೇಶನ್ ಆಲ್ ಅಬೌಟ್. ಈ ಕರ್ನಾಟಕದಲ್ಲಿ ನೀವು ನೋಡಿರ್ಬೋದು ಒಂದ್ಸಲ ಬಿಜೆಪಿಯಿಂದ ಡಿವೈಡ್ ಆದಂತಹ ಯಡಿಯೂರಪ್ಪ KGP ಅಂತ ಒಂದು ಮಾಡಿದ್ರು ಪೊಲಿಟಿಕಲ್ ಪಾರ್ಟೀಸ್. ಅದರಲ್ಲಿ ನೆಕ್ಸ್ಟ್ ಮತ್ತೆ ಪುನಃ ಅದನ್ನ ಬಿಜೆಪಿಯ ಜೊತೆನೆ ಮರ್ಜ್ ಮಾಡಿದ್ದಾರೆ. ಹಾಗಾಗಿ ಇದೆಲ್ಲ ಡೆವಲಪ್ಮೆಂಟ್ಸ್ ಗಳು ನಡೀತಾ ಇರ್ತವೆ ರಾಜಕೀಯ ವಲಯದಲ್ಲಿ. ಒಂದ್ಸಲ ಡಿವೈಡ್ ಆಗುವಂಥದ್ದು, ಮತ್ತೆ ಪುನಃ ಮರ್ಜ್ ಮಾಡುವಂಥದ್ದು. ನೆಕ್ಸ್ಟ್ ದ ಎಂಡ್ ಆಫ್ ದ ಸಿಂಗಲ್ ಪಾರ್ಟಿ ಎರಾ. ಯಾವಾಗ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು 1947, ಓನ್ಲಿ ಒನ್ ಸಿಂಗಲ್ ಪಾರ್ಟಿ ಎಕ್ಸಿಸ್ಟೆಡ್ ಇನ್ ಇಂಡಿಯಾ. ಇಟ್ ಇಸ್ ಕಾಲ್ಡ್ ಆಸ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋದು ಮಾತ್ರ ಅಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು. ಮತ್ತೆ ಅದೇ ಅಧಿಕಾರಕ್ಕೆ ಬರ್ತಾ ಇತ್ತು. ಅಲ್ಲಿ ಯಾರು ಕೂಡ ಬೇರೆ ಅಪೋಸಿಷನ್ ಇರ್ಲಿಲ್ಲ. ಲೇಟರ್ ಆನ್ ಇಟ್ ಡೆವಲಪ್ಡ್. ಯಾವಾಗ ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು ಇಂಡಿಯಾದಲ್ಲಿ, ಇಂದಿರಾ ಗಾಂಧಿ ಇರುವಾಗ, ಅಲ್ಲಿಂದ ನಡೆದಂತಹ ಡೆವಲಪ್ಮೆಂಟ್, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹೊಸ ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬರಲಿಕ್ಕೆ ಆರಂಭ ಆದವು. ಈಗ ಇದು ಸಿಂಗಲ್ ಪಾರ್ಟಿ ಎರಾ, ಒಂದೇ ರಾಜಕೀಯ ಪಕ್ಷದ ಅದರ ಆ ಕಾನ್ಸೆಪ್ಟ್ ಏನಿದೆ ಅದು ಈಗ ಇಲ್ಲ. ಅಂದ್ರೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬರ್ತವೆ. ಪೊಲಿಟಿಕಲ್ ಈಗ ಬಿಜೆಪಿಯೇ ಅಧಿಕಾರದಲ್ಲಿರೋದು, ಬಟ್ ಹೇಳಲಿಕ್ಕೆ ಆಗುದಿಲ್ಲ ನಮ್ಗೆ. ಅಂದ್ರೆ ಚೇಂಜಸ್ ಆಗ್ತಾ ಇರ್ತದೆ. ಬೇರೆ ರಾಜಕೀಯ ಪಕ್ಷಗಳು ಕೂಡ ಇವೆ ಅಲ್ವಾ, ಹಾಗಾಗಿ ಅದು ಚೇಂಜಸ್ ಆಗ್ತಾ ಇರ್ತದೆ. ನೆಕ್ಸ್ಟ್, ಮೊದಲು ಹಾಗೆ ಇರಲಿಲ್ಲ, ಒಂದೇ ಪೊಲಿಟಿಕಲ್ ಪಾರ್ಟಿ ಸಿಸ್ಟಮ್ ಇದ್ದದ್ದು. ಅಲ್ಲಿ ಉಳಿದವರ ಸಂಖ್ಯೆ ತುಂಬಾ ಗಣನೀಯ ಕಡಿಮೆ ಇತ್ತು. ಈಗ ಹಾಗೆ ಇಲ್ಲ, ಎಲ್ಲರೂ ಈಕ್ವಲ್ ಆಗಿ ಅದನ್ನ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ನೆಕ್ಸ್ಟ್, ದ ಡಿಸಿಡೆಂಟ್ ಆಕ್ಟಿವಿಟೀಸ್. personal attitudes and favoritism. ಇನ್ನೊಬ್ಬರಿಗೆ ಫೇವರ್ ಆಗಿರುವಂತದ್ದು, ಅಥವಾ ನಮ್ಗೆ ಆ ವರ್ಕ್ ಆಗದಿದ್ರೆ ಇನ್ನೊಬ್ಬರಿಗೆ ನಾವು ಫೇವರ್ ಆಗಿ ವರ್ಕ್ ಮಾಡುವಂತದ್ದು. ಮತ್ತೆ ಪರ್ಸನಲ್ ಆಟಿಟ್ಯೂಡ್, ನಮ್ಮ ವ್ಯಕ್ತಿಗತ ಆಟಿಟ್ಯೂಡ್ಗಳು, ಇದನ್ನೆಲ್ಲ ನಾವು ಗಮನಿಸಬಹುದು ರಾಜಕೀಯ ಪಕ್ಷಗಳ ಬೆಳವಣಿಗೆಯಲ್ಲಿ. ಇದೆಲ್ಲ ಸ್ಟಾರ್ಟ್ ಆಗಿದೆ. ನಾವು ಲೀಡರ್ಸ್ ಗಳನ್ನ ಅಗೇನ್ಸ್ಟ್ ದ ಐಡಿಯಾಲಜಿ ಆಸ್ ಅ ಪಾರ್ಟ್ ಅಂಡ್ ಪೇವ್ಸ್ ದ ವೇ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ. ಇದೆಲ್ಲವೂ ಕೂಡ ರಾಜಕೀಯ ಸ್ಥಿರತೆ ಇಲ್ಲದ ಹಾಗೆ ಮಾಡ್ಲಿಕ್ಕೆ ಕಾರಣ ಆಗ್ಬೋದು. ನೆಕ್ಸ್ಟ್, ದ ಡಿಫೆಕ್ಷನ್, ಪಕ್ಷಾಂತರ. ಒಂದು ರಾಷ್ಟ್ರೀಯ ಪಕ್ಷಗಳು ಅಥವಾ ಇನ್ನೊಂದು ರಾಜಕೀಯ ಪಕ್ಷಗಳು ತುಂಬಾ ಇದೆ. ಈ ಎಲ್ಲಾ ರಾಜಕೀಯ ಪಕ್ಷಗಳು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ, ಆ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಪಕ್ಷಾಂತರ ಮಾಡುವಂತದ್ದು. ಒಂದು ಪಾರ್ಟಿಯಲ್ಲಿ ನಾವು ಎಲೆಕ್ಟ್ ಆಗಿರ್ತೇವೆ, ವಿನ್ ಆಗಿರ್ತೇವೆ, ನಮ್ಗೆ ಅದರಲ್ಲಿ ಮಿನಿಸ್ಟರ್ಶಿಪ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಇನ್ನೊಂದು ಪಕ್ಷಕ್ಕೆ ಹೋಗುವಂತದ್ದು. ದಿಸ್ ಈಸ್ ಅ ಡಿಫೆಕ್ಷನ್, ಆಲ್ಮೋಸ್ಟ್ ಕಾಮನ್ ಇನ್ JDS. ಯಾವ ಪೊಲಿಟಿಕಲ್ ಪಾರ್ಟೀಸ್ ಆದ್ರೂ ಅಷ್ಟೇ, ಅದರಲ್ಲಿ ಡಿಫರೆನ್ಸ್ ಗಳಿಲ್ಲ ಅವರಿಗೆ. ಎಲ್ಲಾ ರಾಜಕೀಯ ಪಕ್ಷಗಳು ಅವರಿಗೆ ಹಣ, ಅಧಿಕಾರ ಅಂತ ಬಂದಾಗ ಎಲ್ಲಾ ರಾಜಕೀಯ ಪಕ್ಷಗಳು ಎಲ್ಲಾ ಪಕ್ಷಗಳಿಗೆ ಅವರು ಡಿಪೆಂಡ್ ಆಗ್ತಾ ಹೋಗ್ತಾರೆ. ದಿಸ್ ಈಸ್ ದ ಡಿಫೆಕ್ಷನ್. ದೆನ್ ಲೀಡರ್ ವರ್ಷಿಪ್. ಆಯಾಯ ರಾಜಕೀಯ ಪೊಲಿಟಿಕಲ್ ಪಾರ್ಟೀಸ್, ರಾಜಕೀಯ ಪಕ್ಷಗಳೇನಿವೆ ಅದರಲ್ಲಿ ಒಬ್ಬರನ್ನ ನಾವು ಐಡಿಯಲ್ ಆಗಿ ನೋಡ್ತೇವೆ. ಜವಾಹರಲಾಲ್ ನೆಹರು ಅಂಡ್ ಇಂದಿರಾ ಗಾಂಧಿ ಇನ್ ಕಾಂಗ್ರೆಸ್ಸಿನ ಇಂದಿರಾ ಗಾಂಧಿ ಮತ್ತು ಜವಾಹರಲಾಲ್ ನೆಹರನ್ನ ಅವರ ಐಡಿಯಲ್ ಆಗಿ ಅವರು ನೋಡಿದ್ರೆ, ವಾಜಪೇಯಿ ಅವರನ್ನ ನಾವು ಬಿಜೆಪಿಯ ಐಡಿಯಲ್ ಆಗಿ ನೋಡ್ತೇವೆ. ಅಂದ್ರೆ ಮಾದರಿ ಅಂತ ನಾವು ಅದನ್ನ ಕರಿಬಹುದು. ಲೀಡರ್ಸ್ ಲೈಕ್ ಡಾಮಿನೇಟ್ ದ ಹೋಲ್ ಪಾರ್ಟಿ, ಅಂದ್ರೆ ಅವರು
ಪೊಲಿಟಿಕಲ್ ಪಾರ್ಟೀಸ್ ಅನ್ನ ಡಾಮಿನೇಟ್ ಮಾಡ್ತಾರೆ. ಅವರ ಹೆಸರು ಹೇಳಿಯೇ ನಾವು ಆ ರಾಜಕೀಯ ಪಕ್ಷಗಳನ್ನ ಕಟ್ಟುವುದು ಬೆಳೆಸುವುದು ಅಷ್ಟೇ. ನಾವು ಅದಕ್ಕೆ ರಾಜಕೀಯ ಪಕ್ಷಗಳ ಕ್ವಾಲಿಟಿಗಳನ್ನ ಇಂಪ್ರೂವ್ ಮಾಡ್ಲಿಕ್ಕಿಲ್ಲ. ಯಾವುದಾದ್ರೂ ಒಬ್ಬ ನಾಯಕನನ್ನ ನಾವು ತೋರಿಸಿ ಅವರನ್ನ ನಾವು ಹೈಲೈಟ್ ಮಾಡುವಂತ ಪ್ರಕ್ರಿಯೆಗಳು ಈ ದೇಶದಲ್ಲಿ ನಡೀತಾ ಇರ್ತದೆ. ಅದಕ್ಕೆ ಎಕ್ಸಾಂಪಲ್ ಅದು. ನೆಕ್ಸ್ಟ್ ಇಸ್ ದ ಅಲಯನ್ಸಸ್ ವಿದೌಟ್ ಪ್ರಿನ್ಸಿಪಲ್. ನಾನು ಆಗ್ಲೇ ಹೇಳಿದೆ, ಡಿಫೆಕ್ಷನ್ ಅಂತ ಬಂದಾಗ ಪಕ್ಷಾಂತರ, ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಅಧಿಕಾರಕ್ಕೋಸ್ಕರನೇ ಹಸ್ತಾಂತರ ಆಗುವುದರಿಂದ ಅದರಲ್ಲಿ ಏನು ನಮ್ಗೆ ಪ್ರಿನ್ಸಿಪಲ್ಸ್ ಕಾಣುವುದಿಲ್ಲ. ಅದಕ್ಕೆ ತತ್ವಗಳು ಸಿದ್ಧಾಂತಗಳು ಇರಬೇಕು ಅಂತ ಇಲ್ಲ. ಅಲಯನ್ಸಸ್ ವಿದೌಟ್ ಪ್ರಿನ್ಸಿಪಲ್ಸ್, ನಮ್ಗೆ ತತ್ವಗಳು ಇಲ್ಲದೆ ಇರುವಂತಹ ಎಷ್ಟೋ ಅಲಯನ್ಸಸ್ ಗಳು ಸಿಗ್ತವೆ. ಅದರಲ್ಲಿ ರಾಜಕೀಯ ಪಕ್ಷಗಳಿಗೆ ಅಧಿಕಾರ ಮಾತ್ರ ಇಂಪಾರ್ಟೆಂಟ್ ಆದ ಕಾರಣ ಅಲ್ಲಿ ನಮಗೆ ಅಲಯನ್ಸಸ್ ಗಳು ಇರುವಂತದ್ದು. ಪೊಲಿಟಿಕಲ್ ಪಾರ್ಟೀಸ್ ಆರ್ ಫಾರ್ಮ್ ದ ಪ್ರಿನ್ಸಿಪಲ್ಸ್ ಆಫ್ ಡೆಮೋಕ್ರಸಿ ಅಂಡ್ ಸೆಕ್ಯುಲರಿಸಂ ಬಟ್ ದೇ ಇಗ್ನೋರ್ ದೆಮ್. ಅದು ನಮ್ಗೆ ಬೇಕಾಗಿಲ್ಲ, ನಮ್ಗೆ ಅಧಿಕಾರ ಅನ್ನೋದೇ ಇಂಪಾರ್ಟೆಂಟ್ ಅನ್ನೋದವರ ಲೆಕ್ಕಾಚಾರ ಆಗಿರ್ತದೆ. ನೆಕ್ಸ್ಟ್, ಡಾಮಿನೆನ್ಸ್ ಆಫ್ ದ ರೀಜನಲ್ ಪಾರ್ಟೀಸ್. ಇದು ಇತ್ತೀಚಿನ ಡೆವಲಪ್ಮೆಂಟ್. ಮೊದಲು ರಾಷ್ಟ್ರೀಯ ಪಕ್ಷಗಳಿಗೆ ಹೆಚ್ಚಿನ ವ್ಯಾಲ್ಯೂಸ್ ಇತ್ತು. ಈಗ ಎಲ್ಲಾ ಸ್ಟೇಟ್ಗಳಲ್ಲಿ ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್ಗಳು ತುಂಬಾ ಸ್ಟ್ರಾಂಗ್ ಆಗಿ ಡೆವಲಪ್ ಆಗಿರುವಂತಹ ಕಾಲ. ಈಗಿನ ವ್ಯವಸ್ಥೆಯಲ್ಲಿ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಈ ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳನ್ನ ಡಾಮಿನೇಟ್ ಮಾಡುವ ಸಿಚುವೇಶನ್ ಗೆ ಬಂದಿದೆ. ಪೊಲಿಟಿಕಲ್ ಪಾರ್ಟೀಸ್ ಇಸ್ ದ ಪ್ರೆಸೆನ್ಸ್ ಇಸ್ DMK in Tamil Nadu, AIDMK in Tamil Nadu, DMK is Karunanidhi, and AIDMK is Jayalalitha. Then Telugu Desam, then Shiva Sena, Maharashtra, Telugu Desam in Andhra Pradesh, and National Conference, JDS in Karnataka, and Samajwadi Party in Uttar Pradesh. All these are parties are so ತುಂಬಾ ಡೆವಲಪ್ ಆಗಿರುವಂತಹ ಕೆಲವು ರಾಜಕೀಯ ಪಕ್ಷಗಳು. ಮತ್ತೆ ಎಲ್ಲಾ ರಾಜಕೀಯ ಪಕ್ಷಗಳು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಮೇಲೆ ಪ್ರೆಷರ್ ಅನ್ನು ಹಾಕುವಂತ ಸನ್ನಿವೇಶಗಳು ಈಗ ಉದ್ಭವವಾಗಿವೆ. ನೆಕ್ಸ್ಟ್, ದ ರಿಲಿಜಿಯಸ್, ಲಿಂಗ್ವಲ್ ಅಂಡ್ ರೀಜನಲಿಸಂ. ಧಾರ್ಮಿಕವಾಗಿ ಭಾಷೆಯ ಆಧಾರದ ಮೇಲೆ ಮತ್ತು ರೀಜನಲಿಸಂ, ಪ್ರಾದೇಶಿಕ ಪ್ರದೇಶದ ಆಧಾರದ ಮೇಲೆ ಕೆಲವು ರಾಜಕೀಯ ಪಕ್ಷಗಳು ಉದ್ಭವಗೊಂಡಿವೆ. DMK, AIDMK, ಮಹಾರಾಷ್ಟ್ರ ಏಕೀಕರಣ ಸಮಿತಿ, ಮಹಾರಾಷ್ಟ್ರ ಏಕೀಕರಣ ಸಮಿತಿ, ತೆಲಂಗಾಣ ರಾಷ್ಟ್ರೀಯ ಸಮಿತಿ, ತೆಲಂಗಾಣ ಈಗ ಹೊಸ ಸ್ಟೇಟ್ ಆಗಿದೆ ಅದು. ಇಂಥದ್ದೆಲ್ಲ ರೂಲ್ಸ್, ಎಲೆಕ್ಷನ್ ಕಮಿಷನ್ ಸಚ್ ಆಸ್ ಪೊಲಿಟಿಕಲ್ ಪಾರ್ಟೀಸ್ ಎಕ್ಸಿಸ್ಟ್. ಎಲೆಕ್ಷನ್ ಕಮಿಷನ್ಗೆ ಅವರು ತಮ್ಮ ಏನು ಅಸ್ತಿತ್ವವನ್ನ ಹೇಳಿಕೊಳ್ತಾರೆ ಅಥವಾ ಅಸ್ತಿತ್ವವನ್ನ ಮಾಡ್ತಾರೆ, ಆರ್ಗನೈಸೇಷನ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಹಾಗಾಗಿ ಭಾಷೆ, ಧರ್ಮದ ಆಧಾರದ ಮೇಲೂ ಕೂಡ ರಾಜಕೀಯ ಪಕ್ಷಗಳು ಉತ್ಪತ್ತಿ ಆಗಿವೆ. ನೆಕ್ಸ್ಟ್, ದ ಲೆಫ್ಟಿಸ್ಟ್ ಅಂಡ್ ರೈಟಿಸ್ಟ್ ಪಾರ್ಟೀಸ್. ಎಡಪಂಥೀಯ ಮತ್ತು ಬಲಪಂಥೀಯ ರಾಜಕೀಯ ಪಕ್ಷಗಳು. ಎಡಪಂಥೀಯ ಮತ್ತು ಬಲಪಂಥೀಯ. ಎಡಪಂಥೀಯ ಅಂತ ಹೇಳಿದ್ರೆ ಇದು ಲೆಫ್ಟಿಸ್ಟ್, ಅದು ಎಡಪಂಥೀಯ ಅಂತ ಹೇಳಿದ್ರೆ ಅಲ್ಲಿ ನಾವು ಸೋಷಿಯಲಿಸಂ ಅನ್ನ ನೋಡ್ತೇವೆ, ಸೋಷಿಯಲಿಸಂ. ದೆನ್ ರೈಟಿಸ್ಟ್, ಅದು ಪೂರ್ತಿಯಾಗಿ ಸರ್ಕಾರದ ಪರ. ಲೆಫ್ಟಿಸ್ಟ್ ಅಲ್ಲಿ ಪೂರ್ತಿಯಾಗಿ ಸರ್ಕಾರ ಅಂದ್ರೆ ಗವರ್ಮೆಂಟ್, ಪೂರ್ತಿಯಾಗಿ ಗವರ್ಮೆಂಟಿನ ಮೇಲೆ ಅವರು ಡಿಪೆಂಡ್ ಆಗಿರುವಂತದ್ದು. ಎಲ್ಲಾ ಸರ್ಕಾರಿ ಖಾಸಗಿ ಒಡೆತನ ಇರಬಾರದು, ಬಂಡವಾಳಶಾಹಿ ವ್ಯವಸ್ಥೆ ಇರ್ಬೋದು, ಕ್ಯಾಪಿಟಲಿಸಂ ಇರಬಾರದು, ಯಾವುದು ಕೂಡ ಖಾಸಗಿ ವ್ಯವಸ್ಥೆ ಇರಬಾರದು, ಎಲ್ಲವೂ ಕೂಡ ಸರ್ಕಾರದ ಒಡೆತನದಲ್ಲೇ ಇರಬೇಕು ಅನ್ನೋದನ್ನ ಹೇಳುವಂತ ಒಂದು ವಿಭಾಗ. ಅಂದ್ರೆ ಇನ್ನೊಂದು ರೈಟಿಸ್ಟ್, ಅದರಲ್ಲಿ ಖಾಸಗಿ ಪರನೂ ಇರ್ತದೆ ಅಥವಾ ಗವರ್ಮೆಂಟಿನ ಪರನೂ ಇರ್ತದೆ. ಅಂದ್ರೆ ಎರಡು ಮಿಕ್ಸ್ ಆಗಿರುವಂತದ್ದು. ಖಾಸಗಿತನಕ್ಕೆ ಹೆಚ್ಚು ಬಂಡವಾಳಶಾಹಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವಂತ ಒಂದು ವ್ಯವಸ್ಥೆ. The basic political parties in India is a leftist and rightist ideologies. CPIM, Forward Bloc. Then socialist parties. CPIM and Forward Bloc. Then socialist parties, all these are the revolutionary ideas. Bhagat Singh, Rajguru, Sukhdev ಅವರ ಐಡಿಯಾಲಜೀಸ್ ಗಳನ್ನ ಇಟ್ಟುಕೊಂಡಂತಹ ರಾಜಕೀಯ ಪಕ್ಷಗಳು. ಇದು ಲೆಫ್ಟಿಸ್ಟ್ ಆದ್ರೆ. ದೆನ್ ಐಡಿಯಾಲಜಿ ಡ್ರಾಸ್ಟಿಕ್ ಚೇಂಜಸ್ ಇನ್ ದ ಸಿಸ್ಟಮ್. ಪಾರ್ಟೀಸ್ ಲೈಕ್ ಕಾಂಗ್ರೆಸ್, BJP, SP, NCP, BSP, RJD, JDU, JDS, all these are believed in a moderate changes in a system. ಇದು ಭಾರತದ ಮಾಡರೇಟ್, ಆಧುನಿಕ ಅಂದ್ರೆ ಕೈಗಾರಿಕೆ ಮತ್ತೆ ಖಾಸಗಿ ಒಡೆತನದ ವಿಷಯಕ್ಕೆ ಹೆಚ್ಚಿನ ಬೆಂಬಲವನ್ನ ನೀಡುವಂಥದ್ದು.
ನೆಕ್ಸ್ಟ್ ದ ಎರಾ ಆಫ್ ಕಾಲಿಯೇಷನ್, ಸಮ್ಮಿಶ್ರ ಸರ್ಕಾರದ ಯುಗ. ಸಮ್ಮಿಶ್ರ ಸರ್ಕಾರದ ಯುಗ ಯಾವಾಗ ಭಾರತದಲ್ಲಿ ಸಿಂಗಲ್ ಪೊಲಿಟಿಕಲ್ ಪಾರ್ಟೀಸ್ ಎಸ್ಟಾಬ್ಲಿಷ್ ಆಯಿತು ಆ ನಂತರದಿಂದ ಅಥವಾ ಸಿಂಗಲ್ ಪೊಲಿಟಿಕಲ್ ಪಾರ್ಟೀಸ್ ಎಸ್ಟಾಬ್ಲಿಷ್ ಆದ ಮೇಲೆ ಈ ಬೆಳವಣಿಗೆಗಳು ಏನಾಗ್ತದೆ ಅಂತ ಹೇಳಿದ್ರೆ ಅದರ ಎಂಡ್ ಆಗ್ತದೆ ಯಾವಾಗ ರಾಷ್ಟ್ರೀಯ ನ್ಯಾಷನಲ್ ಕಾಂಗ್ರೆಸ್ ಅಥವಾ ರಾಷ್ಟ್ರೀಯ ಕಾಂಗ್ರೆಸ್ ಯಾವುದಿದೆ ಅದು ಎಮರ್ಜೆನ್ಸಿ ಟೈಮ್ ಅಲ್ಲಿ ಅದರ ಅಸ್ತಿತ್ವವನ್ನು ಅದು ಕಳ್ಕೊಳ್ತದೆ. ಆ ನಂತರ ಬಂದಂತ ಎಲ್ಲಾ ರಾಜಕೀಯ ಪಕ್ಷಗಳು ಮೊದಲ ಬಾರಿಗೆ ಭಾರತದಲ್ಲಿ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ. ಅದು ಜನತಾ ಪಾರ್ಟಿ ಎಲ್ಲಾ ರಾಜಕೀಯ ಪಕ್ಷಗಳನ್ನು ಒಟ್ಟು ಸೇರಿಸಿ ನಡೆದಂತಹ ಒಂದು ಸರ್ಕಾರ. ಹಾಗಾಗಿ ಈ ಸರ್ಕಾರ ಅಲ್ಲಿಂದ ಈ ಸಮ್ಮಿಶ್ರ ಸರ್ಕಾರ ಅನ್ನುವ ಯುಗವು ಆರಂಭಗೊಂಡಿದೆ. ದಿಸ್ ಈಸ್ ದ ನೇಚರ್ ಆಫ್ ದ ಪೊಲಿಟಿಕಲ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ.